ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಹನ್ ವ್ಲಾಗ್ಸ್. ನಾನು ನಿಮ್ಮ ಶಿಲ್ಪ. ಇವತ್ತು ನಾನು ಪಾಲಕ್ ಪನ್ನೀರ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವೊಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಬೇಕು. ಅದಕ್ಕೆ ಸ್ವಲ್ಪ ಅದು ಕುದಿ ಬರಬೇಕು. ನೀರು ಕುದಿ ಬಂದಮೇಲೆ ಅದಕ್ಕೆ ಒಂದು ಕಟ್ಟು ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪನ್ನು 2 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಬಿಸಿನೀರಿಂದ ತೆಗೆದಿದ ತಕ್ಷಣ ನೆಕ್ಸ್ಟು ತಣ್ಣೀರಲ್ಲಿ ಹಾಕಬೇಕು. ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ನಾವು ತಣ್ಣೀರಲ್ಲಿ ಹಾಕೋದ್ರಿಂದ ನ್ಯಾಚುರಲ್ ಗ್ರೀನ್ ಕಲರು ಹಾಗೆ ಉಳ್ಕೊಳ್ಳುತ್ತೆ. ಇನ್ನೇನು ಆಯಿತು, ಈಗ ತೆಗಿತೀನಿ. ನಾನು ತೆಗೆದ್ಬಿಟ್ಟು ತಣ್ಣೀರು ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ. ಬೆಂದಿದೆ ಪಾಲಕ್ ಸೊಪ್ಪು. ಇವಾಗ ತೆಗೆದು ತಣ್ಣೀರಲ್ಲಿ ಹಾಕ್ತೀನಿ. ನೆಕ್ಸ್ಟ್ ನಾವು ಗ್ರೇವಿಗೆ ಏನೇನು ಬೇಕೋ ಅದನ್ನೆಲ್ಲ ರುಬ್ಕೊಳ್ಳೋಣ. ಈಗ ನೋಡಿ, ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ನಾವು ಈ ಪಾಲಕ್ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕಷ್ಟು, ಸ್ಪೈಸಿನೆಸ್ಗೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೋಬೇಕು. ಈಗ ನೋಡಿ, ನಾನೊಂದು 3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, 3ರಿಂದ 4. ನಿಮಗೆ ಖಾರಕ್ಕೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ಈಗ ನೆಕ್ಸ್ಟ್ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಒಂದು 5-6 ಹೆಸರು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಒಂದು 5-6 ಗೋಡಂಬಿ, ಒಂದು 4 ಬಾದಾಮಿ ಹಾಕಿ ಅದನ್ನು ರುಬ್ಬಿಟ್ಕೋಬೇಕು ಸಪ್ರೇಟು. ಇವಾಗ ನಾವು ಒಗ್ಗರಣೆ ಹಾಕೋದು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕಡಾಯಿ ಇಟ್ಕೊಂಡು 2 ಸ್ಪೂನ್ ತುಪ್ಪ, 2 or 3 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಇಲ್ಲಾಂದರೆ ಆಪ್ಷನಲ್ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಎಣ್ಣೆನೂ ಹಾಕ್ಕೋಬೋದು. ಇಲ್ಲ ಬಟರ್ ಇದ್ದರೆ ಬಟರ್ ಯೂಸ್ ಮಾಡ್ಬೋದು. ಇವಾಗ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು 1/2 ಸ್ಪೂನ್ ಜೀರಿಗೆ, 1 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, 1-2 ಪಲಾವ್ ಎಲೆ, 2-3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ಈರುಳ್ಳಿ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ನೆಕ್ಸ್ಟು ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಚೇಂಜ್ ಆದಮೇಲೆ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋ ಟೊಮೊಟೊ ಪೇಸ್ಟ್ ಇದೆಯಲ್ಲ, ಪ್ಯೂರಿ, ಅದನ್ನು ಹಾಕಬೇಕಾಗುತ್ತೆ. ಇವಾಗಲೇ ಅದು ಪಲಾವ್ ಎಲೆ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ಇದು ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೆಕ್ಸ್ಟ್ ಆಯಿತು. ಇವಾಗ ನಾವೀಗ ಟೊಮೊಟೊ ಪ್ಯೂರಿ ರುಬ್ಬಿದ್ದೀವಲ್ಲ, ಅದನ್ನು ಹಾಕಬೇಕು. ಇದು ಸ್ವಲ್ಪ ಎಣ್ಣೆ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಆಯಿಲ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವು ಪಾಲಕ್ ಪ್ಯೂರಿ ರುಬ್ಬಿಟ್ಟಿದ್ದೀವಲ್ಲ, ಅದನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಹಾಕೋಣ. ಒಂದು ಚಿಟಿಕೆ ಅಷ್ಟು ಅರಿಶಿನ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1/2 ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಗ್ರೇವಿ ಎಲ್ಲ ಮಸಾಲೆಗಳು ಹಸಿ ವಾಸನೆ ಹೋಗಿ ಆಯಿಲ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದೇ ತುಪ್ಪ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವು ಪಾಲಕ್ ಪ್ಯೂರಿನ ಹಾಕಬೇಕು. ಇದಕ್ಕೆ ಒಂದು 3 ನಿಮಿಷ ಆದರೂ ಬೇಕಾಗುತ್ತೆ, 2ರಿಂದ 3 ನಿಮಿಷ. ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೆಕ್ಸ್ಟ್ ನಾವು ಪಾಲಕ್ ಪ್ಯೂರಿ ರುಬ್ಬಿಟ್ಟಿದ್ದೀವಲ್ಲ, ಅದನ್ನು ಹಾಕಬೇಕು. ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಇವಾಗ ನೋಡಿ, ಮಿಕ್ಸ್ ಚೆನ್ನಾಗಿ ಎಷ್ಟು ಸೂಪರಾಗಿದೆ ಅಲ್ಲ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲಾಸ್ಟ್ ಇನ್ನು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಚೆಕ್ ಮಾಡಿಕೊಡಿ, ಯಾಕಂದರೆ ಪಾಲಕಲ್ಲಿ ಆಲ್ರೆಡಿ ಸಾಲ್ಟ್ ಅಂಶ ಇರುತ್ತೆ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತೆ, ನಾನು ಹಾಕಿದ್ದೀನಿ. ಇವಾಗ ಇದೊಂದು 3ರಿಂದ 4 ನಿಮಿಷ ಚೆನ್ನಾಗಿ ಕುದಿಬೇಕು. ಈಗ ನೋಡಿ, 3 ನಿಮಿಷ ಆಯಿತು. ಗ್ರೇವಿ ಚೆನ್ನಾಗಿ ಕುದ್ದಿದೆ. ಇವಾಗ ನಾವು ಪನ್ನೀರ್ ಹಾಕ್ಕೊಳ್ಳೋಣ. ಪನ್ನೀರ್ ಹಾಕಿದ್ಮೇಲೆ ಒಂದು 3 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಅದೆಲ್ಲ ಸ್ವಲ್ಪ ಪನ್ನೀರು ಎಲ್ಲ ಗ್ರೇವಿನ ಎಳ್ಕೋಬೇಕು. ಲಾಸ್ಟಲ್ಲಿ ನಾವು ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಫ್ರೆಶ್ ಕ್ರೀಮ್ 1-2 ಸ್ಪೂನ್ ಹಾಕ್ಬೋದು. ಫ್ರೆಶ್ ಕ್ರೀಮ್ ನಿಮಗೆ ಅವೈಲೇಬಲ್ ಇಲ್ಲ ಅಂದರೆ ಮನೆಯಲ್ಲಿ ಹಾಲಿನ ಕೆನೆ ಇರುತ್ತಲ್ಲ, ಅದನ್ನೇ ಚೆನ್ನಾಗಿ ಬೀಟ್ ಮಾಡಿಕೊಂಡು ಹಾಕ್ಕೋಬೋದು. ಇವಾಗ ನಾನು ಸದ್ಯಕ್ಕೆ ನನ್ನ ಹತ್ರ ಕ್ರೀಮ್ ಇಲ್ಲ. ನಾನಿವಾಗ ಇದಾಗ್ತಾಯಿದ್ದೀನಿ, ಹಾಲಿನ ಕೆನೆನ ತೊಗೊಂಡು 2 ಸ್ಪೂನು, 2ರಿಂದ 3 ಸ್ಪೂನಷ್ಟು ಚೆನ್ನಾಗಿ ಬೀಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನಮ್ಮ ಗ್ರೇವಿ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೋಬೋದು. ಇದು ತಂದೂರಿ, ಬಟರ್ ನಾನ್, ಚಪಾತಿ, ಪುಲ್ಕ, ರೈಸ್ ಐಟಮ್ಸ್ ಎಲ್ಲದರ ಜೊತೆಗೆ ಸೂಪರಾಗುತ್ತೆ. ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ.